ಬೆಳಗಾವಿ ನಗರದಲ್ಲಿ ಈ ವರ್ಷ ಗಣೇಶನ ಆಗಮನಕ್ಕೆ ಭರ್ಜರಿ ಸಿದ್ಧತೆ ಆಗ್ತಾ ಇದೆ. ವಿಧ ವಿಧದ ಮೂರ್ತಿಗಳು ತಯಾರಿಸಲಾಗುತ್ತಿದೆ. ಆದರೆ ಇಲ್ಲೊಬ್ಬ ಮೂರ್ತಿಕಾರ ಗೋವಿನ ಜೋಳದ ನುಚ್ಚು ಬಳಸಿ ಪರಿಸರ ಸ್ನೇಹಿ ಮೂರ್ತಿ ತಯಾರಿಸುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಹೌದು, ಬೆಳಗಾವಿ ಅಂದ್ರೆ ನೆನಪಾಗೋದು ವಿಜೃಂಭಣೆಯ ಗಣೇಶನ ಹಬ್ಬ. ಈಗಾಗಲೇ ಹಬ್ಬಕ್ಕೆ ಎಲ್ಲಾ ರೀತಿಯ ಮೂರ್ತಿಗಳು ತಯಾರಾಗಿವೆ. ಮೂರ್ತಿಕಾರರು ಅಂತಿಮ ಟಚ್ ನೀಡುತ್ತಿದ್ದಾರೆ. ಕಳೆದ ವರ್ಷ ಹುಣಸೆ ಬೀಜಗಳಿಂದ ಗಣೇಶನ ಮೂರ್ತಿ ತಯಾರಿಸಿ ಎಲ್ಲರ ಗಮನ ಸೆಳೆದಿದ್ದಂತ ಮೂರ್ತಿಕಾರ ಸುನಿಲ್ ಆನಂದಾಚೆ ಈ ವರ್ಷವೂ ಗೋವಿನ ಜೋಳ ನುಚ್ಚು ಬಳಸಿ ಗಣಪತಿ ಮೂರ್ತಿ ತಯಾರಿಸಿದ್ದಾರೆ. ಮುಂಬೈಯ ಟಿಟವಾಳ ಗಣಪತಿ ಮಾದರಿ ಇಟ್ಟುಕೊಂಡು 35 ಕೆಜಿ ಗೋವಿನ ಜೋಳದ ನುಚ್ಚು ಬಳಸಿ 11.6 ಅಡಿ ಎತ್ತರದ ಈ ಗಣೇಶನ ಮೂರ್ತಿ ತಯಾರಾಗಿದೆ. ಇದಕ್ಕೆ ಸತತ 1 ತಿಂಗಳ ಪರಿಶ್ರಮ ಬೇಕಾಗಿದೆ. ಮೂರ್ತಿ ಒಳಗಡೆ ಹುಲ್ಲು, ಪೇಪರ್ ಬಳಸಿದ್ದಾರೆ. ನುಚ್ಚು ಹಚ್ಚಲು ಹಿಟ್ಟಿನಿಂದ ಮಾಡಿದ ಅಂಟು ಬಳಸಿದ್ದಾರೆ. ಈ ಪರಿಸರ ಸ್ನೇಹಿ ಗಣಪತಿ ತಯಾರಿಸಲು 40 ರಿಂದ 45 ಸಾವಿರ ಖರ್ಚಾಗಿದೆ. ಆದರೆ ಮೂರ್ತಿಕಾರ ಸುನಿಲ್ ಅವರು ತಮಗೆ ಆದಾಯ ಬಯಸದೆ ಹವ್ಯಾಸಕ್ಕಾಗಿ ವರ್ಷಕ್ಕೆ ಒಂದೇ ಪರಿಸರ ಸ್ನೇಹಿ ಗಣಪನ ಮೂರ್ತಿ ತಯಾರಿಸುತ್ತಾರೆ. ನನ್ನ ಹೆಸರು ಸುನಿಲ್ ಸಿದ್ದಪ್ಪ ಆನಂದಾಚೆ. ಗಣಪ ಮಾಡಿದ ಹುಂಚಿ ಪಕ್ಕದ ಮಾಡೀನಿ. ಈ ವರ್ಷ ಗೊಂಜಾಳ ಈ ಥರದ್ದು ಮಾಡಿರಿ ನ್ಯೂಸಲ್ಲಿ. ಏನೇನು ಯೂಸ್ ಮಾಡಿರಿ? ಇದಕ್ಕೆ ಏನಂದ್ರೆ ವೇಸ್ಟ್ ಪೇಪರ್, ಹುಲ್ಲ ಮತ್ತು ಸ್ಟ್ರಕ್ಚರ್ ಹುಲ್ ಮತ್ತು ಹುಲ್ ಒಳಗೆ ಸ್ಟ್ರಕ್ಚರ್ ಇದೆ. ಅದರ ಮೇಲೆ ಪೇಪರ್ದ ಇದು ಮಾಡಿ ಶೇಪ್ ಕೊಟ್ಟಿವಿ. ಈ ರೀತಿ ಅಂದರೆ ಅದನ್ನು ನಾವು ಪ್ರತಿ ವರ್ಷ ಏನಾರ ಬೇರೆ ಬೇರೆ ಕಾನ್ಸೆಪ್ಟ್ ಮಾಡೋದು ನಮ್ಮ ತಲೆಯಾಗ ಇರ್ತೈತಿ. ಆ ಥರ ಈ ಥರಲ್ಲೇ ಮಾಡೀವಿ ರೀ. ಪರಿಸರ ಸ್ನೇಹ ಸಲುವಾಗಿ ಮಾಡೀವಿ. ಪರಿಸರ ಸ್ನೇಹ ಸಲುವಾಗಿ ಮಾಡೀವಿ ರೀ. ಎಲ್ಲರೂ ಮಾಡ್ತಾರೆ. ನಂದು ಇದು ಹಾಬಿ ಐತಿ, ಒಂದು ಪರಿಸರ ಸ್ನೇಹ ಮಾಡೋದು. ಅದ್ರ ಸಲುವಾಗಿ ಮಾಡ್ತೀವಿ ರೀ. ಎಷ್ಟು ಗಣಪತಿ ತಯಾರು ಮಾಡ್ತಾರೆ? ವರ್ಷಕ್ಕೆ ಒಂದೇ ಮಾಡ್ತೀವಿ ರೀ. ನಾವು ಹೆಚ್ಚು ಮಾಡಲ್ಲ. ಯಾವ ಮಂಡಳಿ ಕೊಡ್ತೀವಿ? ಇದು ಮಾಳಿಗಲ್ಲಿ ಗಣೇಶೋತ್ಸವ ಮಂಡಳಿಗೆ ಪ್ರತಿ ವರ್ಷ ಅವ್ರಿಗೆ ಮಾಡ್ತಾರೆ? ಇಲ್ಲ ಮೊದಲು ಬೇರೆಯವ್ರ ಮಂಡಳಿಗೆ ಕೊಟ್ಟಿವಿ ರೀ. ಈಗ ಈ ವರ್ಷ 2 ವರ್ಷ ಆತ ಇವ್ರದ್ದು ಮಾಡಕತ್ತೀವಿ ರೀ, ಮಾಳಿಗಲ್ಲಿ ಅವರು. ಎಷ್ಟು ಖರ್ಚಾಗಿತ್ತು ಇದಕ್ಕೆ? ಆಲ್ಮೋಸ್ಟ್ 40-45 ಮಟ್ಟ ಬಂದಿದ್ವಿ. ನಿಮ್ಗೆ ಅದರಲ್ಲಿ ಏನು ಪ್ರಾಫಿಟ್ ಬರುತ್ತೆ? ಪ್ರಾಫಿಟ್ ಇದಕ್ಕಿಂತ ನಮಗೆ ಹಾಬಿ ಐತ್ರಿ. ಈ ಹಿಂದೆ ರುದ್ರಾಕ್ಷಿ, ಹುಣಸೆ ಬೀಜ, ಮಣ್ಣು, ಅಲಂಕಾರಿಕ ಹೂಗಳು, ಡ್ರೈ ಫ್ರೂಟ್ಸ್ನಿಂದ ಪರಿಸರ ಸ್ನೇಹಿ ಗಣಪತಿ ತಯಾರು ಮಾಡಿದ್ರು. ಆದರೆ ಈ ವರ್ಷ ಮಾಳಿಗಲ್ಲಿ ಗಣೇಶ ಉತ್ಸವ ಮಂಡಳಿಗೆ ಗೋವಿನ ಜೋಳದ ನುಚ್ಚಿನಿಂದ ತಯಾರಾಗಿರುವ ಗಣೇಶನ ಮೂರ್ತಿ ಹೋಗಲಿದೆ. ಮೂರ್ತಿಕಾರ ಸುನಿಲ್ ಆನಂದಾಚೆ ಅವರು 25 ವರ್ಷದಿಂದ ಮೂರ್ತಿ ತಯಾರಿಕೆಯಲ್ಲಿ ನಿರತರಾಗಿದ್ದು, ಇವರ ತಂದೆಯಿಂದ ಗಣೇಶನ ಮೂರ್ತಿಗಳು ತಯಾರಿಸುವುದು ಕಲಿತಿದ್ದಾರೆ. ಪ್ರತಿ ವರ್ಷ ಈ ರೀತಿ ಸುನಿಲ್ ಅವರು ತಯಾರಿಸುವ ಪರಿಸರ ಸ್ನೇಹಿ ಮೂರ್ತಿಗಳಿಗೆ ಎಲ್ಲೆಡೆ ಮೆಚ್ಚುಗೆ ಆಗ್ತಿದೆ. ಪ್ರಹ್ಲಾದ್ ಪೂಜಾರಿ, ಪಬ್ಲಿಕ್ ನೆಕ್ಸ್ಟ್, ಬೆಳಗಾವಿ.